ಏನೇ ಪವಿತ್ರ ಇದು, ಈ ಮನೇಲಿ ಒಬ್ಬಳು ಡಮಾರ್ ಅಂತಿದ್ದಂಗೆ ಇನ್ನೊಬ್ಳು ಬಂದು ಮುಖ್ಯ ಸ್ಥಾನನ ಆಕ್ರಮಿಸ್ಕೊಳಂಗಾಯ್ತು. ಹಾ ಅದೇನು ಹಣೆ ಬರನೋ ನಿಂದು, ಎಲೆಯಲ್ಲಿ ಬರ್ಸಿ ಅಳಸಾಕ್ದಂಗಾಯ್ತು. ಅದೇನು ಜನ್ಮನೋ ನಿಂದು. ಈ ಜನ್ಮ ಕೊಟ್ಟಿದ್ದೀನೇ ತಾನೆ, ಅದಕ್ಕೆ ಹಿಂಗೆ ಇಕ್ಬಿಡ್ತೀನಿ ನೋಡಿ ಮೂತಿಗೆ. ಹೇಗಾದ್ರೂ ಮಾಡಿ ಈ ಮನೆ ಕೀ ಗೊಂಚಿಲ್ನ ನಿನ್ ಕೈ ಸೇರಂಗ್ ಮಾಡ್ಕೋಬೇಕು ಬಂಗಾರಿ. ಇಲ್ದೆ ಹೋದ್ರೆ ಹಿರಿ ಸೊಸೆಯಾಗಿ ಏನು ಪ್ರಯೋಜನ ಆಗಲ್ಲ. ಆಮೇಲೆ ಸಗಣಿಗೆ ಸಮಾನ ಆಗೋಗ್ತೀಯ. ಮೊದ್ಲು ನಿನ್ ಬಾಯಲ್ಲಿ ಮಗಳ ಬಗ್ಗೆ ಒಳ್ಳೊಳ್ಳೆ ಮಾತುಗಳು ಉದುರ್ಲಿ, ಆಮೇಲೆ ನಾನು ಉದ್ಧಾರ ಹೋಗ್ತೀನಿ. ದೇವ್ರು ಅದ್ಯಾವ ಟೈಮಲ್ಲಿ ತಥಾಸ್ತು ಅಂತನೋ ಗೊತ್ತಿಲ್ಲ. ಎಳ್ನೀರು ಕೊಚ್ಕೊಂಡು ಅನ್ನ ಸಾರಲ್ಲಿ ಇದ್ದೋಳ್ನ ಮತ್ತೆ ಮೃಷ್ಟಾನ್ನ ಭೋಜನ ಕರ್ಕೊಂಬರಕ್ಕೆ ಎಷ್ಟು ಕಷ್ಟಪಟ್ಟಿನ ಗೊತ್ತಾ? ನಮ್ಮಿಬ್ರಿಗೂ ಲಾಭ ಆಗಬೇಕು, ಯಾರಿಗೂ ಅನುಮಾನ ಬರಬಾರ್ದು. ಅಂಥದ್ದೇನಾದ್ರೂ ಐಡಿಯಾ ಇದ್ರೆ ಹೇಳು. ಮತ್ತೆ ಮ್ಯಾಜಿಕ್ ಶೋ ನಡ್ಸಕ್ಕೆ ಹೋಗ್ಬೇಡ, ಎಲ್ಲ ಎಕ್ಕುಟ್ಟೋಗುತ್ತೆ. ನೋಡು ಪವಿತ್ರ, ನಾನು ಈ ಮನೆಯಲ್ಲಿ ಕೆಲಸದವಳ ಥರನೇ ಇರ್ತೀನಿ. ಯಾರು ಬೇಡ ಅಂದರೂ ಹಾಗೆ ಇರ್ತೀನಿ. ಹಾಗೆ ಇದ್ದುಕೊಂಡು ತುತ್ತ ಮುತ್ತ ಸ್ಕೀಮ್ ನಡೆಸ್ತೀನಿ, ನೋಡ್ತಾ ಇರು. ತುತ್ತ ಮುತ್ತ ಸ್ಕೀಮ್ ಅಂದ್ರೆ? ಲಕ್ಷ್ಮಣನ್ಗೋಸ್ಕರ ರಾಜೀವಿ ಅನು ಮಧ್ಯೆ ಫೈಟಿಂಗು ಕೊನೆಗೆ ಫೈಟಿಂಗು ಅಂತಾರಲ್ಲ, ಹಾಗಾಗಬೇಕು. ಸ್ವಲ್ಪ ನಿಧಾನಕ್ಕೆ ಇದನ್ನೆಲ್ಲ ಮಾಡೋಣ. ಅಮ್ಮ, ನಿನಗೆ ತುಂಬ ಜನರಲ್ ನಾಲೆಡ್ಜ್ ಬಂದಾಗಿದೆ. ಹ್ಞೂ ಕಣೆ, ಮೊನ್ನೆ ಬ್ಯಾಡ್ಜ್ ಕೊಟ್ಟಿದ್ರು ಮಂಡಲ್ ಪಂಚಾಯತಿ, ತಾಲೂಕ್ ಪಂಚಾಯತಿಲಿ. ದಿನಕ್ಕೆ 750 ರೂಪಾಯಿ ಊಟ ತಿಂಡಿ ಬಸ್ ಚಾರ್ಜು ಎಲ್ಲ ನೋಡ್ಕೊಳ್ತಾ ಇದ್ರು. ಅದಕ್ಕೆ ಬ್ಯಾಡ್ಜ್ ಹಾಕ್ಕೊಂಡಿದ್ದೆ. ಅದು 1 ವಾರ. ಅಯ್ಯೋ ಅಮ್ಮ, ಬ್ಯಾಡ್ಜ್ ಅಲ್ಲ, ಜನರಲ್ ನಾಲೆಡ್ಜ್ ಅಂದರೆ ಸಾಮಾನ್ಯ ಜ್ಞಾನ. ಇದೀಗ ನಿನಗೆ ಜಾಸ್ತಿ ಬಂದಿದೆ ಅಂತ ಹೇಳಿದೆ. ಓ ಹೌದು, ಮತ್ತೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಳ್ನೀರು ಕೊಚ್ಕೊಂಡು ಸಾರ್ವಜನಿಕರ ಸೇವೆ ಅಲ್ವಾ ನಾನು ಮಾಡ್ತಾ ಇದ್ದಿದ್ದು.